ಬದುಕು ಜಟಕ ಬಂಡಿ. ಅದ್ರಲ್ಲಿ ನಂದು ತಪ್ಪಿದೆ ಅಂತಂದು ಹೇಳ್ತಾ ಇದ್ದೇನಲ್ಲ, ಈಗ ಸರಿಯಾಗಿದ್ದೇನೆ, ಕರ್ಕೊಂಡು ಹೋಗಕ್ ಬಂದಿದ್ದೀನಿ, ಕಳಿಸ್ಕೊಡ್ತೀರೇನಂತ ಕೇಳ್ತಾ ಇದ್ದೀನಿ ನಾನು. ಅತ್ತೇನ್ ಕೇಳಿ ಮಮ್ಮಿಯರ ಕಳಿಸ್ಕೊಡ್ತೀರಾ? ಅದು ಕಂಪ್ನಿಯಲ್ಲಿ, ನಾನು ಎಲ್ಲಿರ್ತಾನೆ ಅಲ್ಲಿ. ನೀವು ಕಳಿಸ್ಕೊಡ್ತೀರ ಅನ್ನೋದ್ ವಿಷಯ ಇಲ್ಲಿ ಹೇಳೋ ಬದ್ಲು ಇದೇ ಇವಕ್ಕನ್ನ ಇದೇ ಮಾತನ್ನ ನಾವು ಎಷ್ಟೋ ಸಾರಿ ದಾವಣಗೆರೆ ಬಂದು ಉತ್ತರ. ಒಂದ್ ನಿಮಿಷ ಮಂಜುನಾಥ್ ಅವ್ರು ಮಾತಾಡ್ಲಿ. ಇಷ್ಟು ಜನದಿಲ್ಲ, ಇಷ್ಟು ದಿವಸ ಇಲ್ದಲ್ಲಿ ಪಾಪ ಆಸ್ಪತ್ರೆಗೆ ಇದ್ದವಾಗ ಶನಿವಾರ ಅಡ್ಮಿಟ್ ಮಾಡಿ ಭಾನುವಾರ ನೋಡ್ಕೊಂಡು ಹೋದವನು. ಆಮೇಲೆ ನೀನು ತಿರ್ಗಾ ಬರ್ಲಿಲ್ಲ. ನನ್ ಮಗನ್ಗಂದೆ ಆರಾಮಾದ್ಮೇಲೆ ಫೋನ್ ಮಾಡಿ ಬರ್ತೀನಿ ಅಂದೆ. ಆರಾಮಾದ್ಮೇಲೆ ಆರಾಮಾಗತ್ತಂತ ಫೋನ್ ಮಾಡಿದ್ವಿ, ನೀನ್ ಬಂದೆ, ಬರ್ಲಿಲ್ಲ, ಸುಮ್ನೆ ಆಗ್ಬಿಟ್ಟೆ. ಮತ್ತೆ ಇನ್ನೊಂದ್ ತಿಂಗಳ ಬಿಟ್ಟು ಬರ್ಬೋದಂದೆ, ಬರ್ಲಿಲ್ಲ. ಪಾಪು ಬರ್ತಡೇ ಬಂತು, ಒಂದು ಗೊಂಬೆ ತಗೊಂಡ್ಬಂದು ಮಗು ಕೊಟ್ಟು ಏನ್ ಸಮಯ ಆರಾಮಾಗಲ್ಲ ನಾನ್ ಎಲ್ಲಿ ಇರ್ತೀನಿ, ನೀನ್ ಅಲ್ಲಿ ಇರ್ತಾನ, ಅಲ್ಲಾದ್ರೂ ಬೇರೆ ಮನಿ ಮಾಡ್ಕೊಂಡಿರೋಣ ಅಂತ ಒಂದ್ ಮಾತು ಕೇಳ್ದೆ, ಅದು ಕೇಳಕ್ ಬರ್ಲಿಲ್ಲ. ಹೋಗ್ಲಿ ಏಂತ ಇಷ್ಟು ದಿವಸ ಆಯ್ತು, ಮದುವೆ ಆಯ್ತು, ನನ್ ಮದ್ವೆ ದಿನ ಅಂತ ಒಂದ್ ಜಾಕೆಟಿನ ಬಟ್ಟೆ ತಂದ್ ಕೊಟ್ಟೆ, ಅದು ಇಲ್ಲ, ಅದು ತಂದ್ಕೊಂಡೆ. ಯಾವ್ದಕ್ಕೂ ತೊಂದ್ರೆ ಇಲ್ದಲ್ಲ ಹಂಗೆ ಕುತ್ಕೊಂಡಿ ತಂದ್ಕೊಟ್ಟ ಗಂಡ ಇಲ್ಲಿದ್ರಿಲ್ಲ, ನಾನ್ ತಂದ್ಕೊಟ್ರ ಮಾಡಿ ಇಲ್ಲಿದ್ರಿಲ್ಲ ಅಂತ ಜವಾಬ್ದಾರಿಯಿಂದ ಕೇಳ್ಬಿಡ್ತೀವಿ. ನೋಡತಿ ಹೋಗ್ತಿಗಿ, ಆಕಿ ಕೇಳ್ತಿ, ಈಕಿಗೆ ಹೂ ಬೇಕಂತ, ಜಾಕೆಟ್ ಬಟ್ಟೆ ತರ್ಲಿಲ್ಲ ಅಂತ ಆಕಿ, ಯಾಕೆ ನಾವ್ ತಂದಿಲ್ಲೇನು, ಅವನೇ ತಂದ್ ಕೊಡ್ಬೇಕಂತ ನಿಮ್ ಸೋದರತೆ ಬೇರೆ ಕೇಳ್ಬೇಕು. ನಿನ್ ಜೀವನ ಮಾಡಕ್ ಬಂದಿಗ ಓಡೋಗಾಕ್ ಬಂದಿಗ ಅಂತ ಅವ್ರು ಬೇರೆ ಕೇಳ್ಬೇಕು. ಎಲ್ಲರಿಂದ ನಾವ್ ವಾರಕ್ಕೆ ಒಂದ್ಸಲ 2 ಸಲ ಯಾವತ್ತು ಬಂದಿದ್ದೆ, ಸತ್ತವನ್ನ ಬಿಟ್ಟು ಬೇರೆ ಏನ್ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನೀನ್ ಸುಳ್ಳಾಗಿ ನಾಯಿಯಾಗಿರ್ತೀವಿ. ವಾರಕ್ಕೆ 2 ಸಲ ಯಾವತ್ತು ಬಂದಿದ್ದೆ ನಾನು? ಬಂದಿದ್ದೇನೋ ಡೇಟ್ ಹಚ್ಕೊಂಡು ಇಡಕ್ ಆಗಲ್ಲ. ಮತ್ ಇವಾಗ ಹೆಂಗ್ ಕೇಳಿದ್ರೆ ವಾರಕ್ಕೆ 2 ಸಲ ಬಂದೆ ಅಂತ ಹೇಳಿ? ಬಂದಿದ್ದಕ್ಕೆ ತಾನೇ ಹೇಳ್ತಾ ಇರೋದು. ಬಂದಿದ್ಮೇಲೆ ಬರ್ದಿಟ್ಟು ಸಾಕ್ಷಿ ತರಬೇಕು, ಇವಾಗ ತರ್ಲಿಲ್ವಾ? ನೀನ್ ಮಾತಾಡ್ಬ ಕರೆಯಕ್ ಹೋಗಿದ್ದೆ, ಬರ್ಲಿಲ್ಲ ಅಂದ್ಮೇಲೆ ಅದು ಕೇಳಕ್ ಬರ್ತೈತೆ. ಇಂಥ ದಿವಸ ಬಂದ್ರು ಅಂತ ಕೇಳಕ್ ಬರಲ್ಲ. ಕರೆಯಕ್ ಹೋಗಿದ್ವಿ, ಬರ್ಲಿಲ್ಲ ಅನ್ನೋದನ್ನ ಗೊತ್ತು ಹೇಳಿದೇವಿ. ನೀವು ಬಂದಿದ್ದು ಗೊತ್ತಿರೋದಕ್ಕನೇ ಹೇಳ್ತಾ ಇದ್ದೀವಿ. ಏನಂತ ಬಂದಿದ್ದೆ ನಾನು? ವಾರದಲ್ಲಿ 2 ಸಾರಿ ಬಂದಿದ್ದೆ. ಎಷ್ಟು ತಿಂಗಳ ಬಂದಿದ್ದೆ ನಾನು? ನೀವು ಎಷ್ಟು ವಾರಕ್ಕೆ 2 ಸತಿ ಅಂದ್ರೆ ಅವ್ರು ಇದ್ದು 2 ವರ್ಷ ವಾರಕ್ಕೆ 2 ಸತಿ ಬಂದ್ಬಿಡೋರ. ಪ್ರತಿ ವಾರ ಬೇರೆ ಕೆಲಸ ಇರ್ತಿರ್ಲಿಲ್ಲ ಅವ್ರಿಗೆ. 2 ವರ್ಷ 6 ತಿಂಗಳ ಇದ್ದಿದ್ದ ಹುಡುಗಿ ನಮ್ಮ ಮನ್ಯಾಗ. ಸೊ 6 ತಿಂಗಳು ವಾರಕ್ಕೆ 2 ಸತಿ ಅಂದ್ರೆ ಎಷ್ಟು ಸತಿ ಬಂದು ಹೋಗ್ಬೋದಪ್ಪ ಅವರು? ಇಡೀ ಓಣಿನ ಜನ ಗೊತ್ತೈತ್ರಿ. ವಾರಕ್ಕೆ 2 ಸತಿ ಬಂದಿದಾರ ಅಂದ್ರಲ್ಲ ಮೇಡಮ್, ಅದಕ್ಕೆ ಕಾರಣ ಏನ್ ಕೇಳ್ರಿ ಮೇಡಮ್? ನೋಡೋಣ. ಗೊತ್ತು ನನಗೆ ಕಾರಣ, ನಾವೇನ್ ಊಹಿಸ್ಕೊಂಡ್ರೆ ಆಗಲ್ಲ ಮೇಡಮ್. ನಾನ್ ಸಾಯ್ತೀನಿ ಅಂತಂದು ಹೋಗಿರೋದು ಅವ್ರಿಗೆ ಕೆಲಸ ಇರ್ಲೇನಮ್ಮ. ನಿಮ್ ಬಂದು ಎಲ್ಲೇನೋ ಸಮಸ್ಯೆ ಇದೆ ಅಂತ ತಾನೆ ಬಂದು ಹೋಗ್ತಾರೆ. ಏನ್ ಬರಕ್ಕೆ ಏನೋ ಬಿಡಿ ಮೇಡಮ್. ಅಲ್ಲಮ್ಮ, ನಿಮ್ಗೆ ಅದೆಲ್ಲ ಆಗಿಲ್ಲ, ಅದಕ್ಕೆ ಗೊತ್ತಿಲ್ಲ. ನಿಮ್ ಗಂಡ ಕುಡಿದ್ ಜಗಳ ಆಡಿಲ್ಲ, ನಿಮ್ಗೆ ಗೊತ್ತಿಲ್ಲ. ಆಕೆಗೆ ಆಗಿದೆ, ಅದಕ್ಕೆ ಹೇಳ್ತಾರೆ. ಅವ್ರಿಗೆ ಆಗಿದೆ, ಆದ್ರೂ ಕೂಡ 3 ವರ್ಷದ ತನಕ ಹೊರಗೆ ಹಾಕಿದ್ರು ಕೂಡ ಇವರೇ ಹೆಲ್ಪ್ ಕೊಟ್ಟು, ಅವ್ರ ಅಳಿಯನ್ಗೆ ಮಾವನ್ಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ ಬೇರೆ ಇಟ್ರು. ಅವ್ರಿಗೆ ಅಕ್ಕ ಐತೆ, ನಮ್ಗೆ ಅಕ್ಕ ಇಲ್ವಾ? ಅವ್ರ ಮಗಳ ಅಳಿಯ ಚೆನ್ನಾಗಿರ್ಬೇಕು, ನಮ್ ಮಗಳ ಅಳಿಯ ಚೆನ್ನಾಗಿರ್ಬಾರ್ದು. ಮಗಳ ಅಳಿಯ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ರೀ, ತೀರ್ಕೊಂಡಿದ್ದಾರೆ. ಸರಿ, ಅವ್ರ ಗಲಾಟೆ ಈಗ ಬೇಡ, ನಿಮ್ ವಿಚಾರ ಮಾತಾಡಿ. ಅಲ್ರಿ ಮೇಡಮ್, 9 ತಿಂಗಳಿಗೆ ಕಳಿಸ್ತೀನಿ. ಅವ್ರಿಗೆ ಕರ್ಕೊಂಬಾ, ಅಜ್ಜಿ ಕರ್ಕೊಂಬಾ, ಅವ್ರಿಗೆ ಕರ್ಕೊಂಬಾ, ಇವ್ರಿಗೆ ಕರ್ಕೊಂಬಾ ಅಂದ್ರು. ಎಲ್ಲಾರನು ಕರ್ಕೊಂಡು ಹೋದ್ವಿ. 9 ತಿಂಗಳಿಗೆ ಕಳಿಸ್ತೀನಿ ಅಂದ್ರು. ಕಳ್ಸಿದ್ದು 20 ದಿನ ಇತ್ತು. 20 ದಿನ ಇದ್ದು ಮತ್ತೆ 2 ದಿನಕ್ಕೆ ಅಮ್ಮ ಹೇಳ, ನಾನು ಸೊಸಿನ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ಬೇಡ್ರಿ ಅಂತಂದ. 2 ದಿನದ ಮಠ ಅಂತ ಹೇಳಿ ಕರ್ಕೊಂಡು ಹೋದವ್ರು ಇದುವರೆಗೂ ಆಟ ಆಡ್ಸಕತ್ತಾರ. ಕರೆಯಕ್ ಹೋದಾಗ ಕಳಿಸ್ಕೊಡೋದಿಲ್ಲ ಅಂತ. ಯಾಕೆ? ಅದು ಯಾತಕ್ಕಾಗಿ ನೀವ್ ಹೇಳಿಲ್ಲ ಅಂದ್ರೆ ನಾನು ಅವ್ರನ್ನ ಕೇಳ್ತೀನಿ, ಯಾತಕ್ಕೆ ಕಳ್ಸಲ್ಲ ಅಂದ್ರಿ? ಮಕ್ಕಳು ಅವ್ರು ಚೆನ್ನಾಗಿ ನೋಡ್ಕೊಂಡಲ್ಲ, ಏನ್ ಸಗರ್ ಮೇಲೆ ತರಂಗಿರಲ್ಲ, ಏನ್ ಪ್ರತಿಯೊಂದಕ್ಕೂ ಅನುಮಾನ ಕಟ್ಟೋದು, ಪ್ರತಿಯೊಂದಕ್ಕೂ ಅನುಮಾನ ಕಟ್ಟೋದು. ಏನ್ ಅನುಮಾನ? ನೀನ್ ತಲೆ ಬಚ್ಕೊಂಡು ಯಾಕೆ ಹೊರಗಡೆ ನಿಂತೀಗಿ? ಒಳಗ್ ನಡಿ. ಹೊರಗಡೆ ಎಲ್ಲಾರು ಕರ್ಕೊಂಡೋದವಾಗ ಹೊರಗಡೆ ಎದುರುಗಡೆ ಯಾವ್ದಾರು ಒಂದ್ ಗಂಡ್ಮಗ ಬರ್ತಾ ಇದ್ರೆ ಈ ಕಡೆಗೆ ನಡೀತಾ ಇದ್ರೆ ನಾನು ಈ ಕಡೆಯಿಂದ ಕರ್ಕೊಂಡು ಈ ಕಡೆಗೆ ಎಳ್ಕೊಂಡ್ಬಿಡೋದು. ಈ ಕಡೆಗೆ ಬಂದ್ರೆ ಈ ಕಡೆ ಸೈಡಿಗೆ ಈ ಎಳ್ಕೊಂಡು, ಕಡೆಯಿಂದ ಯಾರು ಬಂದ್ರು ಅಂದ್ರೆ ಈ ಕಡೆಯಿಂದ ಕರ್ಕೊಂಡು ಈ ಕಡೆಗೆ ಎಳ್ಕೊಂಡ್ಬಿಡೋದು. ಯಾವತ್ತು ಆತರ ಮಾಡಿಲ್ಲ. ನಮ್ ದಾವಣಗೆರೆಲ್ಲ ಮೇಡಮ್ ಇದು ನಡೆದಿರೋದು. 3 ಜನ ತಂಗಿ ಇರೋದಾರೆ. ಅನುಮಾನ ಪಡೋದ್ರಿಂದ ಏನು ಸಮಸ್ಯೆ? ಒಳಗಡೆ ಹೋದ್ರೆ ಅನುಮಾನ ಬರುತ್ತೆ, ಹೌದೋ ಅಲ್ವೋ? ಇದು ಅದು ಹೋದ್ರೇನೆ ಅನುಮಾನ ಬರುತ್ತೆ ಅಂತಂದು ಹೇಳ್ತಲ್ಲ. ನಾನು ಕುಡಿಯುವಾಗೂ ಸಹಿತ ಹೋದ್ರೆ ಅನುಮಾನ ಬರುತ್ತೆ ಖಂಡಿತ. ಅದು ಹೋದ್ರೇನೆ ಅನುಮಾನ ಬರುತ್ತಾ ನಂಗೆ ಗೊತ್ತಿಲ್ಲ, ಬಟ್ ಅದು ಹೋದ್ರೆ ಅನುಮಾನ ಖಂಡಿತ ಬರುತ್ತೆ. ನಮ್ಮ ತಂಗಿಯರ ಮೇಲೆ ನಾವು ಅನುಮಾನ ಪಡ್ಬೋದಾಗಿತ್ತಲ್ರಿ. ದಾವಣಗೆರೆಲ್ಲ ಬಿಟ್ಟು ಎಲ್ಲೂ ಹೊರಗಡೆ ಕರ್ಕೊಂಡೋದವ್ರು ರಾಣೆಬೆನ್ನೂರಲ್ಲಿ ಎಲ್ಲೂ ಕರ್ಕೊಂಡೋಗಿಲ್ಲ ಮೇಡಮ್. ನಾನಾಗಿ ಇವತ್ತು ಶನಿವಾರ ಐತಿ, ದೇವಸ್ಥಾನಕ್ಕೆ ಹೋಗ್ಬೇಕ್ರಿ ಅಂದ್ರೆ ಇಲ್ಲ ಸಮಯ ನಮ್ಮ ಅಜ್ಜಿ ಬೈತಾರ, ನಾನು ಎಲ್ಲೂ ಕರ್ಕೊಂಡೋಗಿಲ್ಲ, ಬೇಕಾದ್ರೆ ಅಜ್ಜಿ ಕೇಳು ಕರ್ಕೊಂಡೋಗ್ತೀನಿ ಅಂತ ಈ ತರ ಹೇಳ್ತಾರೆ ಮೇಡಮ್. ಹೇಳಿದ ಮಾತಂದ್ರೆ ನಿಜ, ರಾಜ್ಯ ಕೇಳೋ ಕರ್ಕೊಂಡು ಹೋಗ್ತೀನಿ. ಇಷ್ಟು ವರ್ಷ ಆದ್ರೂ ಮೇಡಮ್ ದಾವಣಗೆರೆಯಲ್ಲೇ ಕರ್ಕೊಂಡು ನನಗೆ ಇದೆಲ್ಲ ಮಕ್ಕಳ ಜಗಳ ತರ ಇದೆ. ನಾನು ದಾವಣಗೆರೆಯಲ್ಲೇ ಕರ್ಕೊಂಡು ಹೋಗಿದ್ದೇನೆ. ದಾವಣಗೆರೆ ನಾವ್ ಕೇಳ್ತೀನಿ, ಕರ್ಕೊಂಡೋದ ಮನೆಗೆ ಏನ್ ಮಾಡ್ತಾರೆ ಕೇಳೋಕಿನ ಮುಂಚೆನೆ ಕರ್ಕೊಂಡು ಹೋಗಿದ್ದೆ ನಾನು. ಯಾವ ದೊಡ್ಡ ಇದೆಲ್ಲ ಒಂದ್ ದೊಡ್ಡ ವಿಚಾರ. ಆಚೆ ಕರ್ಕೊಂಡು ಹೋಗ್ಬೋದಾ, ಒಳಗಡೆ ಕರ್ಕೊಂಡ್ ಬರ್ಬೋದಾ? ನೋಡ್ರಿ ಮೇಡಮ್, ನಾವೇ ಬಗೆಹರಿಸೋದಾಗಿದ್ರೆ ಅಲ್ಲೇ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅಲ್ಲೇ ಬಗೆಹರಿಸ್ಕೊಂಡಿದ್ರೆ ಅಲ್ಲೇ ಬಗೆಹರಿತಾ ಇತ್ತು. ಈಗಲೂ ತಡ ಇಲ್ಲ, ಈಗಲೂ ಇದೆಲ್ಲ ಸರ್ ಮಾಡ್ಕೊಂಡು ಹೋಗ್ಬೋದು. ನಾವ್ ಕೊಲೆ ಮಾಡ್ತೀವೇನ್ರಿ? ನಮಗೂ ಹೊಟ್ಟೆ ಮ್ಯಾಗ ಮಕ್ಳಿಲ್ರಿ, ನಾವು ಆ ಕಡೆ ಓಡಾಡ್ತೀವಿ ಮೇಡಮ್. ಕೊಲೆ ಮಾಡ್ತೀನಿ ಅಂತಲ್ಲ, ಅಂದಳ್ರಿ
ಕಂಪ್ಲಿ ಕಳ್ಸಿದ್ರೆ ಅನುಮಾನ ನನ್ನ ಮಗಳು ಮೊಮ್ಮಗಳು ಉಳಿಯಂಗಿಲ್ಲ ಅಂತಂದ ಕೊಲೆ ಮಾಡಕ್ಕಾಗಿ ಮಾಡ್ಕೊಂಡಿರ್ತಾರನ್ರಿ ಹೇಳ್ರಂಗಾರ. ಎಷ್ಟು ದಿವಸ ಬಂದ್ರಿ ನಿನ್ ಮೊಮ್ಮಗಳು ನೋಡಕ ನೀನ್? ಎಷ್ಟು ಬೇರೆ ಬರ್ಬೇಕು? ನೀನು ವರ್ಷಗಟ್ಲೆ ಮನೆಗೆ ಇಟ್ಕೊಂಡ್ರೆ ನಾವು ಹಗಲೆಲ್ಲ ಹೋಗ್ಬೇಕನ್ರಿ ಮೇಡಮ್ ಹೇಳ್ರಂಗಾರ. ನೋಡ್ರಿ ಮೇಡಮ್ ನಮ್ ಜವಾಬ್ದಾರಿ ಹೌದಿಲ್ರಿ. ಮಕ್ಕಳು ಡಾಕ್ಟರ್ಗೆ ನಾವು ತೋರಿಸಿದ್ದು ತೋರಿಸಿಕಪ್ಪ ನೀನು ಮಕ್ಕಳ ಡಾಕ್ಟರ್? ನಾವು ಒಂದು ಸಾರಿ ತೋರಿಸಿದ್ದೀವಿ, ಮೊನ್ನೆ ದಿನ ಬಂದು ಇವ್ರು ಕರ್ಕೊಂಡು ಹೋದ್ರು. ಒಂದ್ಸಲ ಮೇಡಮ್ ಇದು ಒಂದೇ ದಿನಕ್ಕೆ ಆರಾಮಾಗತ್ತ ಮಕ್ಕಳಿಗೆ. ಎಲ್ಲ ಅರ್ಧಂಬರ್ಧ ಹೇಳ್ತಾ ಇದಾರೆ. ನಾನು ಕರೆಕ್ಟ್ ಆಗಿ ಹೇಳ ಅಂದ್ರೆ ಹೇಳ್ತೀನಿ. ಅಮ್ಮ ನಾನು ಹೇಳ್ದೆ ಪಾಪುಗೆ ಆರಾಮಿಲ್ಲ, ವಾಂತಿ ಭೇದಿ ಆಗ್ತಾ ಇದೆ, ಕರ್ಕೊಂಡ್ ಹೋಗ್ಬೇಕ್ರಿ ಹಾಸ್ಪಿಟ್ಲಿಗೆ ಅಂತಂದಿದ್ದಕ್ಕೆ, ಇಲ್ಲ ನಾವು ಹೇಳಿದ ಕಡೆ ಕರ್ಕೊಂಡ್ ಹೋಗಂಗಿದ್ರೆ ಬಾರೆ, ಇಲ್ಲದ್ರೆ ನಿನ್ ಮಗು ನೀನ್ ಸಾಯ್ ಹಿಡ್ಕೊಂಡ್ ಸಾಯ್, ನೀನ್ ಹೇಳಿದ ಕಡೆ ನಂಗೆ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿದ್ರು. ಈ ಮಾತು ಹೇಳಿದಕ್ಕೆ ನಾನೊಂದೇ ಹೋಗಿ ಅಜ್ಜಿ ಕೇಳಿದೆ, ಅಲ್ಲ ಊಟಿಸ್ಕೊಳಕ್ಕೆ ನೀವು ಮತ್ತೆ ಕರ್ಕೊಂಡ್ ಹೋಗೋದಕ್ಕೆ ನಿನ್ ಗಂಡ ಇಲ್ಲ ಕರ್ಕೊಂಡ್ ಹೋಗೋದಕ್ಕೆ, ಗಂಡ ಇಲ್ವಾ ಕರ್ಕೊಂಡ್ ಹೋಗೋದಕ್ಕೆ, ಗಂಡ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನಾನೇನ್ ಮಾಡೋಣ ಅಂತ ಹಿಂಗಂದ್ರು. ಅದಕ್ಕೆ ನೀವು ಅನುಸರಿಸ್ಕೊಂಡು ಹೋಗ್ರಿ, ಅಂದಿದ್ದಕ್ಕೆ ನಾನು ಏನ್ ಮಾಡಿದೆ, ತೀರಾ ವಾಂತಿ ಭೇದಿ ಆಯ್ತು. ಖರ್ಚು ಮಾಡಿ ಯಾಕೆ ಮಾಡ್ತೀವೇನ್ರಿ ಮದ್ವೆ ನಾವು? ಹಂಗನಾಗಿದ್ರ 5-6 ಜನ ಮೊಮ್ಮಕ್ಕಳ ಸ್ವಲ್ಪ ಇರ್ರಿ ಅಂತಾರೆ, ನಾನು ಹೇಳಿ ಮಾತಾಡೋರು ಸ್ವಲ್ಪ ಇರ್ರಿ. ನಮ್ಮ ಗೊತ್ತಿಲ್ಲ ಏನ್ ನಡೆದಿದೆ ಅಂತ. ಅದಕ್ಕೆ ಬೇಡ ಅಲ್ಲಮ್ಮ, ನೀನು ಅಲ್ಲೇ ಚಿತ್ರಮಿಷ ಕೊಡೋದು ಬೇಡ, ಅಲ್ಲಿ ಇರೋದು ಬೇಡಮ್ಮ, ನನ್ನ ಕಡೆ ಬಂದ್ಬಿಡು, ನಾನು ಮನಾಗಿರ್ತೀನಲ್ಲಮ್ಮ. ನಿಮ್ದಿಬ್ಬರದು ನೋಡ್ದಂಗ ಆಕತಿ ಜಗಳಗಳು, ಹೌದಾ? ಮನಾಗ ಯಜಮಾನ್ ಇರ್ತಾರೆ, ಆ ಅಜ್ಜಿ ಕಾಣಂಗಿಲ್ಲ, ಸುಮ್ನೆ ಆ ಅಜ್ಜಿನಿಗೂ ಅಲ್ಲಿ ಬೇಡ ನೀವು. ನಾನು ನಿಮ್ ಊರಿಗಂದ್ರೆ ಹೆಣ್ ಕೊಡಲ್ಲ ಅಂತ ಫಸ್ಟ್ ಹೇಳಿದ್ದೆ. ಮದ್ವೆ ಮಾಡ್ಕೊಳಕ್ ಒಂದ್ ರೀತಿ ಮದ್ವೆ ಮಾಡಿದ್ಮೇಲೆ ಈಗ ಅವ್ರ ಮನೆಗೆ ಇರ್ಬೇಕ, ಹೆಣ್ ಕೊಟ್ರೆ ಮಾತ್ರ ಕಂಪ್ಲಿಗಾದ ಕೊಡಲ್ಲ. ರಾಣಿಬೆನ್ನೂರ್ಗಾದ್ರೆ ಹತ್ತಿರ ಇರ್ತೈತೆ, ನಮ್ಗಿರೋದು ಹೋಗ್ತಾ ಬರ್ತಾ ನಾವ್ ನೋಡ್ಕೊಂತೀವಿ, ಬರ್ತೀವಿ, ಹೋಗ್ತೀವಿ. ಕಂಪ್ಲಿಗಾದ್ರೆ ಕೊಡಲ್ಲ, ದೂರ ಬರಕದ. ನನ್ ಮಗ ಬಾಯಿಲ್ದನೆ ಇದಾನ, ಮುಟ್ಟಿದ್ರೆ ಡೇಂಜರ್, ಮುಟ್ಟಿದ್ರೆ ಪಿಡ್ಸು ಬರುತ್ತೆ. ಮಗು ಇಲ್ಲಿನೂ ಕರ್ಕೊಂಡ್ ಬಂದಿರಿ, ಈಗ ಬರ್ಬೇಕಾದ್ರೆ ಹೇಳಿದ್ರು ಬೆನ್ನು ಮೂಳೆಗೂ ಎಲ್ಲ ಪೆಟ್ಟಿಗೆ ತಿನ್ಕಂತ ನಾವು ಕರ್ಕೊಂಡ್ ಬಂದಿ. ಪಾಪಗ್ ಆಕ್ಸಿಡೆಂಟ್ ಆದ್ರೆ ಕರ್ಕೊಂಡ್ ಬಂದಿ, ಪಾಪಗ್ ಆರಾಮಿಲ್ಲ ಬಂದಿ, ನಾನ್ ಮಂಡಿ ನೋಯ್ದ್ರು ಕೂಡ ಬಂದೆ. ಯಾಕ ಇವ್ ನಮ್ಮ ಮನೆ ಕರಿಯಾಕ್ ಬರ್ಲಿದ್ರೆ ಬರ್ಯಾಕ್ ಬಂದಿದ್ದೆ ಅಂತ ಹೇಳಿ ನಮ್ಗೆ ನಮ್ಮ ಮನೆಗೆ ಬಂದ್ ಕಷ್ಟ. ನೀವೆಲ್ಲ ಯಾರನ್ನ ಒಬ್ಬರು ಬಂದು ನಾವ್ ಇಲ್ಲೇ ಇರ್ತೀವಿ, ಬೇಕಾದ್ರೆ ಇನ್ಕ್ವೈರಿ ಮಾಡಿ ಕೇಳ್ಬೋದು ಅವ್ರ ಬಗ್ಗೆ. ನಾವ್ ಎಷ್ಟಕ್ಕೆ ಏನ್ ಕೇಳಿದ್ರು ಕೂಡ ಅದಕ್ಕೆ ಒಬ್ಬರನ್ನ ಮಗು ಹುಷಾರಿಲ್ಲ ಅಂತ ನೋಡಕ್ ಬಂದಿದ್ದು ಮನುಷ್ಯ. ಇವತ್ತು ರಾಣೆಬೆನ್ನೂರಲ್ಲಿ ಅಜ್ಜಿ ಜೊತೆ ಹೋಗಿರಕ್ ನಿಂಗೆ ಪರವಾಗಿಲ್ಲ? ಇಲ್ಲ ಮೇಡಮ್, ಈಗ ಅವರೇ ಇನ್ನೂ ಇಷ್ಟು ಕಿರ್ಕೊಳ ಕೊಡ್ತಾ ಇದ್ದಾರೆ ಮೇಡಮ್. ಮತ್ತೆ ನಿಮ್ಗೆ ರಾಣೆಬೆನ್ನೂರು ಬೇಡ, ಅತ್ತೆ ಮನೇನು ಬೇಡ ಅಂದ್ರೆ ಎಲ್ಲಿ ಹೋಗಿರ್ತೀರಮ್ಮ? ಇಲ್ಲ ಮೇಡಮ್, ನಾನು ಅಲ್ಲಿ ಇರಾಕ್ ಆಗಲ್ಲ ಮೇಡಮ್. ಅವ್ರು ಎಲ್ಲಿ ಹೋಗಿರ್ತೀರಿ? ನಮ್ಮ ಅಮ್ಮನ ಮನೇಲಿ ನಾನು ಇರ್ತೀನಿ, ನೀನ್ ಅಲ್ಲಿಗೆ ಬಾ ಅಂದ್ರೆ ಬರ್ತಾರೆ ನಮ್ಮ ಗಂಡ? ಸರಿ ಇಲ್ಲ ಅಂದ್ಮೇಲೆ ಮತ್ತೆ ಬರ್ಲೇಬೇಕು ಮೇಡಮ್. ನನಗೆ ನಂಬಿಕೆ ಇಲ್ಲ, ಅವ್ರು ದುಡಿಯಲ್ಲ ಅಂತ ನನಗೆ ನಂಬಿಕೆ ನನಗೂ ಇಲ್ಲ ಮೇಡಮ್. ಅಲ್ರಿ ನಂಬಿಕೆ ಇಲ್ದ ಮಗ ಯಾರ ಅಲ್ರಿ ದುಡಿಲಿಕ್ಕಂದ್ರೆ ಸೊಸಿ ಕರ್ಕೊಂಡು ಹೋಗಿ ಇಡಾಕ ಬಯಸ್ತಾನ್ರ. ಸರಿ ಇಲ್ಲಪ್ಪ, ನಾವೆಲ್ಲ ಸೊಸಿನ್ ಕರ್ಕೊಂಡ್ ಹೋಗಿ 1 ವರ್ಷ ಆಯ್ತು ಮೇಡಮ್. ನಮ್ ತವ್ರ ಮನೆಗೆ ನಾನು ಹೋಗಿ 1 ವರ್ಷ ಆಯ್ತು, 1 ದಿನ ಬಂದಿಲ್ಲ ಕರೆಯಕ್ಕೆ ಅಂತಂದು. 2 ದಿನ ಅಂತ ಕರ್ಕೊಂಡು ಅಲ್ರಿ ಪಂಚಾಯತಿ ಆತಲ್ರಿ ಮೇಡಮ್, ಪಂಚಾಯತಿ ಆತ್ರಿ. ಪಂಚಾಯತಿ ಆಗಿಂದ ಏನಾದ್ರು 2 ತಿಂಗಳು ಆಗಿಂದ ಕಳಿಸ್ತೀನಿ ಅಂತನ್ರಿ. ಹೆಣ್ಣು ಕೊಟ್ಟರು ಹೋದ್ರಿ, ಅವಾಗ ಹೆಣ್ಣು ಕೊಟ್ಟು ಹೋದ್ಕೂಡ್ಲೆ ಯಾವಾಗ ಕಳ್ಸೋಳು ಏನಲ್ಲ, ನೀ ಬಾರವ ಅಂದ್ರು. ಆಮ್ಯಾಗ ಶ್ರೀಧರನ್ ಕಡೆ ಹೋದ್ವಿ, ಎಲ್ಲಾರ ಕಡೆ ಹೋದ್ವಿ. ಅವ್ರೇನಂದ್ರು ಅವ್ರ ಬಗ್ಗೆ ನಮ್ಗೆ ಏನ್ ಹೇಳ್ಬೇಡ್ರಮ್ಮ ಅಂತಂದ್ರು. ಅದೆಲ್ಲ ಬೇಡ ಈಗ. ಅಲ್ಲ ಮತ್ ನೀ ಕಳ್ಸ್ಲಿಕ್ಕೆ ಪಂಚಾಯತಿ ಕೋರ್ಟ್ಗೆ ಹೋಗ್ತೀನಿ ಅಂದ್ರೆ ಮತ್ ನಾನು ನಿನ್ ಮನೆಗೆ ಬರ್ಲ? ಜಟಕ